ಗೈಸ್ ಇದು ನಿಯರ್ಲಿ 1 ಇಯರ್ ಬ್ಯಾಕ್ ವ್ಲಾಗು. ಸೊ ಅದುವಾಗ ವೀಡಿಯೋ ಶೂಟ್ ಮಾಡಿದ್ದು ಇದುವರೆಗೂ ಎಡಿಟ್ ಮಾಡಿಲ್ಲ. ಈ ಥರ ಎಷ್ಟೊಂದಿದೆ, ನಾನು ಯಾವ ಲೆವೆಲ್ ಸೋಂಬೇರಿ ಅಂತ ಅರ್ಥ ಮಾಡ್ಕೊಬಿಡಿ. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಹೊರಟಿದ್ದು ಸಂತು ಊರಿಗೆ, ಬಿಕಾಸ್ ಅಲ್ಲಿಂದ ನಿಯರ್ ನಮಗೆ ಗುರುಪ್ರವೇಶ ಅಟೆಂಡ್ ಮಾಡೋದಿತ್ತು ಆ್ಯಂಡ್ ನಾನು ಅಲ್ಲಿ ಮೇಕಪ್ ಕೂಡ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಕಿಟ್ಟೆಲ್ಲ ರೆಡಿ ಮಾಡಿಕೊಂಡು ಇವತ್ತೇ ಹೊರಟಿದ್ವಿ, ಬಿಕಾಸ್ ಮಾರನೇ ದಿನ ನಾವು 4 ಗಂಟೆಗೆ ಎದ್ದು ಹೋಗಬೇಕಾಗಿತ್ತು. ಸೊ ನನ್ನ ಬ್ಯಾಕ್ ಸ್ಟೋರಿ ಹೇಳ್ತೀನಿ ಕೇಳಿ. ಈ ಥರ ಡ್ರಿಪ್ಸ್ ಹಾಕ್ಸ್ಕೊಂಡು ಹೋಗ್ತಿದ್ದೀನಲ್ಲ, ಅದು ಏನಕ್ಕೆ ಅಂತದ್ದು ಆ್ಯಂಟಿಬಯೋಟಿಕ್ಸ್ಗೆ ಹಾಕಿರೋದು. ಡೈಲಿ 2 ಬಾಟ್ಲು ಆ್ಯಂಟಿಬಯೋಟಿಕ್ಸ್ ತೊಗೋಬೇಕಿತ್ತು, ಬಿಕಾಸ್ ನಂಗೆ ಮೊದಲು ಹುಷಾರಿರಲಿಲ್ಲ ಅಂದ್ಬಿಟ್ಟು ಇಂಜೆಕ್ಷನ್ ತೊಗೊಂಡಿದ್ದೆ. ಆ ಇಂಜೆಕ್ಷನ್ನು ಆಪ್ಸಿಸ್ ಆಗೋಗಿದೆ. ಕೆಲವು ಡಾಕ್ಟ್ರು ಒಂದೊಂದು ಥರ ಹೇಳ್ತಿದ್ದಾರೆ. ಒಬ್ರು ಹೇಳ್ತಿದ್ದಾರೆ ಡಾಕ್ಟ್ರ್ ಸರಿಯಾಗಿ ಕೊಟ್ಟಿಲ್ಲ ಇಂಜೆಕ್ಷನ್, ಇನ್ನೊಬ್ರು ಹೇಳ್ತಿದ್ದಾರೆ ನೀವು ಸರಿಯಾಗಿ ಉಚ್ಕೊಂಡಿಲ್ಲ, ಇನ್ನೊಬ್ರು ಹೇಳ್ತಿದ್ದಾರೆ 100ರಲ್ಲಿ ಒಬ್ರು ಒಂದು 4-5 ಜನಕ್ಕೆ ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಗುರು ಅದು ಏನೇ ನಿಜ ಆಗಲಿ ಸತ್ಯ ಆಗಿರಲಿ, ಬಟ್ ಆ ನೋವು ಆ ಪೇಯ್ನು ಅನುಭವಿಸಿದೆ ನಾನು. ಎದ್ದೋಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಕೈ ಬೇರೆ ಡ್ರಿಪ್ಸ್ ಹಾಕೋರು, ಅದು ಬೇರೆ ಪೇಯ್ನು ಯಪ್ಪ. ಆ್ಯಂಡ್ ಊರಿಗೆ ಹೋಗಿ ಇದು ಆ್ಯಂಟಿಬಯೋಟಿಕ್ಸ್ 2 ಬಾಟ್ಲನ್ನ ಹಾಕಿಸ್ಕೊಂಡು ಆ ಡ್ರಿಪ್ಸ್ ಏನಿತ್ತು ಅದನ್ನು ತೆಗೆಸ್ಬಿಟ್ಟು ಬಂದೆ. ಬಿಕಾಸ್ ನಾಳೆ ನಾನು ಮೇಕಪ್ ಮಾಡಬೇಕು, ಅದು ಇಟ್ಕೊಂಡು ನಾನು ಮೇಕಪ್ ಮಾಡೋಕ್ಕಾಗಲ್ಲ, ಇದು ನೀಡಲ್ ಒಳಗಿರುತ್ತೆ. ಸೊ ಅದೊಂದು ದೊಡ್ಡ ತಲೆನೋವಾಗಿತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಆದರೂ ಫ್ರೆಶ್ ಆಗೋಣ ಅಂತ ಹೇಳಿ ಈಚೆ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಏನಾದ್ರು ತಿನ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಬಿಕಾಸ್ ಮಾರನೇ ದಿನ ನಾವು 4 ಗಂಟೆಗೆ ಎದ್ದು ಹೋಗಬೇಕಾಗಿತ್ತು. ಸೀರೆ ಎಲ್ಲ ಪ್ರೆಪ್ ಮಾಡಿ ಇಟ್ಕೊಂಡೆ, ಅಂದರೆ ಪ್ರೀ ಪ್ಲೇಟಿಂಗ್ ಎಲ್ಲ ಮಾಡಿ ಇಟ್ಕೊಂಡೆ. ಸೊ ನಾಳೆ ನನಗೆ ಏನೇನು ಪ್ರಾಬ್ಲಮ್ಸ್ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್.